ಪ್ರಪಂಚದಲ್ಲೇ ಏಕೈಕ ಗರುಡ ದೇವಸ್ಥಾನಕ್ಕೆ ಯಾವತ್ತಾದ್ರೂ ಭೇಟಿ ಮಾಡಿದ್ದೀರಾ? ನಾನಿವತ್ತು ವಿಸಿಟ್ ಮಾಡಿರೋದು ರಾಮಾಯಣ ಕಾಲದ ಗರುಡ ದೇವಸ್ಥಾನ ಮತ್ತು ತ್ರೇತಾಯುಗದ ಕಾಲದ 108 ಅಡಿ ಎತ್ತರದ ಶಿವಲಿಂಗ ಇರುವ ಕೋಟಿಲಿಂಗೇಶ್ವರಕ್ಕೆ. ಸೊ ಫಸ್ಟ್ ವಿಡಿಯೋ ಸೇವ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ವಿಡಿಯೋ ಮಿಸ್ ಆಗುತ್ತೆ. ತುಮಕೂರಿಂದ ಜಸ್ಟ್ 3 ಅವರ್ಸ್ ಡ್ರೈವ್ ಮಾಡಿದ್ರೆ ಈ ಎರಡು ಕ್ಷೇತ್ರವನ್ನು ಒಂದೇ ದಿನದಲ್ಲಿ ಕವರ್ ಮಾಡಬಹುದು. ಮೊದಲಿಗೆ ವಿಶ್ವದ ಏಕೈಕ ಗರುಡ ದೇವಸ್ಥಾನದ ಬಗ್ಗೆ ತಿಳಿಸ್ತೀನಿ. ಈ ಒಂದು ಜಾಗದಲ್ಲಿ ಸರ್ಪದೋಷ, ಸಂತಾನ ಭಾಗ್ಯ, ಚರ್ಮ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಮದುವೆ ಸೆಟ್ ಆಗದೆ ಇರೋರು ಈ ಒಂದು ಗರುಡ ಕ್ಷೇತ್ರಕ್ಕೆ ಬಂದು ಗರುಡ ದೇವರ ಹತ್ರ ಬೇಡ್ಕೊಂಡ್ರೆ ಮದುವೆ ಸೆಟ್ ಆಗುತ್ತೆ ಅಂತ ಹೇಳ್ತಾರೆ. 1000 ವರ್ಷ ಪುರಾತನವಾದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವುದು ರಾಮಾನುಜಾಚಾರ್ಯರು ಎಂದು ಹೇಳ್ತಾರೆ. ಈ ದೇವಸ್ಥಾನಕ್ಕೆ ರಾಮಾಯಣದ ನಂಟು ಇದೆ ಅಂತ ಪುರಾವೆಗಳು ತಿಳಿಸುತ್ತವೆ. ವಿಷ್ಣುವಿನ ಪರಮ ಭಕ್ತನಾದ ಗರುಡ ದೇವನು ರಾವಣನು ಸೀತಾದೇವಿಯ ಅಪಹರಣವನ್ನು ಮಾಡುತ್ತಿರುವುದನ್ನು ಕಂಡು ತಾಯಿ ಸೀತಾದೇವಿಗೆ ಸಹಾಯ ಮಾಡಲೆಂದು ತನ್ನ ಜೀವವನ್ನು ಲೆಕ್ಕಿಸದೆ ಹೋರಾಟ ಮಾಡಿ ಸೀತಾದೇವಿಯನ್ನು ಕಾಪಾಡಲು ಪ್ರಯತ್ನಿಸಿದನು. ಆದರೆ ರಾವಣನು ತನ್ನ ಕತ್ತಿಯಿಂದ ಗರುಡನ ರೆಕ್ಕೆಯನ್ನು ಕತ್ತರಿಸಿದನು. ಆಗ ಗರುಡನು ಈ ಕ್ಷೇತ್ರದಲ್ಲಿ ಬಿದ್ದು ತನ್ನ ಪ್ರಾಣ ತ್ಯಾಗ ಮಾಡಿದನೆಂಬ ಕಥೆಯನ್ನು ಪುರಾವೆಗಳು ತಿಳಿಸುತ್ತವೆ. ಆದ್ದರಿಂದ ಇದು ವಿಶ್ವದಲ್ಲೇ ಏಕೈಕ ಗರುಡ ದೇವಸ್ಥಾನ ಎಂದು ಪ್ರಸಿದ್ಧಿಯಾಗಿದೆ. ದೇವಸ್ಥಾನ ಇರೋದು ಮುಳುಬಾಗಿಲ ಹತ್ರ. ಗರುಡ ದೇವಸ್ಥಾನದಿಂದ ಜಸ್ಟ್ 1 ಅವರ್ ಡ್ರೈವ್ ಮಾಡಿದ್ರೆ ಕಮ್ಮಸಂದ್ರದಲ್ಲಿ ಇರೋ ಕೋಟಿಲಿಂಗ ಸಿಗುತ್ತೆ. ಪ್ರಖ್ಯಾತ ನಟರಾದ ರಜನಿಕಾಂತ್ ಮತ್ತು ಕಮಲಾಸನ್ ರವರು ಲಿಂಗಗಳನ್ನು ಉಡುಗೊರೆಯಾಗಿ ನೀಡಿರುವುದನ್ನು ಈ ಜಾಗದಲ್ಲಿ ಕಾಣಬಹುದು. ಎದುರುಗಡೆನೆ ಬಂಗಾರಪೇಟೆ ಪಾನಿಪುರಿ ಶಾಪ್ ನಲ್ಲಿ ಮಸಾಲ್ ಪುರಿ, ಬೇಲ್ಪುರಿ, ಪಾನಿಪುರಿ ಟ್ರೈ ಮಾಡಿದ್ವಿ. ಸೊ ನೀವು ಕೂಡ ವಿಸಿಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮಾಹಿತಿ ಇಷ್ಟ ಆಗಿದ್ರೆ ಫಾಲೋ ಮಾಡಿ. ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು.